ಮಳೆ ಬಂದ್ರೆ ಸಾಕು ಈ ಗ್ರಾಮದವರಿಗೆ ಸಂಪರ್ಕವೇ ಕಡಿತವಾಗ್ತಾ ಇದೆ. ಹಲವು ದಿನಗಳಿಂದ ಈ ಊರಿಗೆ ಬಸ್ ಬಂದಿಲ್ಲ. ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದ ವಿದ್ಯಾರ್ಥಿಗಳು ಈಗ ಆಟೋದಲ್ಲಿ ಹೋಗೋ ರೀತಿ ಆಗಿದೆ. ರಸ್ತೆ ಹಾಳಾಗಿದ್ದಕ್ಕೆ ರಸ್ತೆ ಮಧ್ಯೆ ಸ್ಮಾರಕವನ್ನ ನಿರ್ಮಿಸುವಂತೆ ಕಲ್ಲುಗಳನ್ನು ಇಟ್ಟಿದ್ದಾರೆ. ವರುಣಾರ್ಭಟ, ಕೆಸರು ಗದ್ದೆಯಂತಾದ ರಸ್ತೆ, ವಿದ್ಯಾರ್ಥಿಗಳ ಪರದಾಟ, ಗ್ರಾಮಸ್ಥರ ಆಕ್ರೋಶ. ಎಡಬಿಡದೆ ಸುರಿತಾ ಇರೋ ಮಳೆ, ಜನಜೀವನ ಅಸ್ತವ್ಯಸ್ತ, ರಸ್ತೆಗಳು ಅಧ್ವಾನ, ರಸ್ತೆಯ ಮಧ್ಯೆ ಸ್ಮಾರಕ ನಿರ್ಮಿಸಿ ಆಕ್ರೋಶ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಮಾದನೂರಿನಲ್ಲಿ. ಹೌದು, ಕೊಪ್ಪಳ ತಾಲೂಕಿನ ಮಾದನೂರು ಗ್ರಾಮಕ್ಕೆ ಮಳೆಗಾಲ ಬಂದ್ರೆ ಸಾಕು ಸಂಕಷ್ಟ ತಪ್ಪಿದ್ದಲ್ಲ. ಕೊಪ್ಪಳದಿಂದ ಹುಚ್ಚಿರೇಶ್ವರ ಕ್ಯಾಂಪ್ ನೆರೆಕಲ್ ಮಾರ್ಗ ಹಾಳಾಗಿದೆ. ಈ ರಸ್ತೆಯಲ್ಲಿ ಸೇತುವೆ ಇದ್ದು ಅದು ಕಿತ್ತು ಹೋಗಿದೆ. ಗ್ರಾಮದ ಇನ್ನೊಂದು ಬದಿಯಲ್ಲಿರೋ ಸೇತುವೆಯೂ ಇದೇ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಜನರು ಪರದಾಡುವಂತಾಗಿದೆ. ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಸ್ತೆ ಸರಿ ಇಲ್ಲ, ನಾವು ಬಿಡಾಗಲ್ಲಪ್ಪ ಅಂತ. ಎಲ್ಲಿದ್ದೆ ಬಂದು ಹೋಗುತ್ತೆ ಬಸ್? ಅಲ್ಲಿ ನೆರಗಲ್ ಕ್ರಾಸ್ ಇದೆ, ಅತ್ತಾಗ ಒಳ್ಳೆ ಹೋಗುತ್ತೆ. ಮತ್ತೆ ಹುಡುಗರು ಗಿಡುಗರು ಹೆಂಗ್ ಮಾಡ್ತಾರೆ? ಅಲ್ಲಣ್ಣ, ಎಮ್ಮೆಲೆ ಏನ್ ಹೇಳಲ್ಲ. ಇನ್ನು ವಿದ್ಯಾರ್ಥಿಗಳ ಪಾಡು ಹೇಳತಿರದು. ಭಾರೀ ಮಳೆಯಿಂದಾಗಿ ಬಸ್ ಸೇವೆಯೂ ಸ್ಥಗಿತಗೊಂಡಿದೆ. ಹೀಗಾಗಿ ಆಟೋದಲ್ಲಿ ಜೋತು ಬಿದ್ದು ಶಾಲಾ ಕಾಲೇಜಿಗೆ ಹೋಗೋ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಶಾಲಾ ಕಾಲೇಜಿಗೆ ಗೈರು ಹಾಜರಾಗ್ತಿದ್ದಾರೆ. ಬಸ್ ಇದು ಹಳ್ಳಿ ಬಂದು ಎಲ್ಲ ಕ್ವಶನ್ ಇದೆ ಸರ್. ಹಂಗಾಗಿ ಇದು ರಸ್ತೆ ಎಲ್ಲ ಕ್ವಶನ್ ಬಸ್ ಸಾಲಿ ಹೊಡೆದಲ್ಲ ಆಟೋ ಕಡ್ಡೆ ಹೋಗ್ತದೆ ಸರ್. ಹೌದಾ? ಎಷ್ಟು ದಿವಸ ಆಯ್ತು ಈಗ? ಈಗಾಗಲೇ 4-5 ದಿವಸ. ಏನಂತಾರ ಅವರು? ಅವ್ರು ಕೇಳಿದ್ನಂದ್ರ ಹಂಗ ಮಾಡ್ಸ ಒಟ್ಟು ಇಲ್ಲಿವರೆಗೆ ಮಳೆ ಇಲ್ಲ ಮಾಡಿಲ್ಲ ಸರ್, ಒಟ್ಟ ಮಾಡಿಲ್ಲ ಸರ್. ಇದುವರೆಗೆ ಅವ್ರು ಎಷ್ಟು ನಮ್ ಆಟೋ ಹೊಡ್ರು ಅವ್ರು ಕಲ್ಲಿಗೆಲ್ಲ ಹಾಕ್ಯಂದು ಒಟ್ಟು ರೆಡಿ ಮಾಡಿ ಕೊಡ್ತಾರ ಸರ್. ಇಲ್ಲ ಒಟ್ಟ ಮಾಡಿಲ್ಲ. ಒಟ್ಟ ಮಾಡಿಲ್ಲ ಸರ್. ಸಮಸ್ಯೆ ಆಗೈತಿ ಈಗ. ಸಮಸ್ಯೆ ಬಹಳ ಸಮಸ್ಯೆ. ಹೆಂಗೈತ್ ರೋಡ್? ರೋಡ್ ಒಟ್ಟ ಚಲೋ ಇಲ್ಲ ಸರ್. ಅಲ್ಲಿ ಊರ್ ತಾಕಂತೂ ಒಟ್ಟಾಟ ಏಟೇ ಚಲೋ ಇಲ್ಲ ಸರ್. ರೋಡ್ ಇದಾಗ ಬ್ಯಾಕ್ ಇವಾಗ ಮಳೆ ಬಂದ್ರೆ ಸಮಸ್ಯೆ ಆಯ್ತು. ಶಾಲೆ ಕಾಲೇಜ್ ಹುಡುಗರಿಗೆ ತೊಂದ್ರೆ ಆಗತ್ತೆ. ದಿನ ರೊಕ್ಕ ಕೊಟ್ಟು ಹೋಗೋದು ಅವ್ರಿಗೆ ತೊಂದರೆ ಆಗತ್ತೆ ರೀ. ಹಿಂಗೆಲ್ಲ ಸಮಸ್ಯೆ ಅದು. ಯಾರು ನಮ್ಮ ಕೇರ್ ಮಾಡಂತಿಲ್ಲ. ಇಲ್ಲಿ ಬಂದಿದ್ರಾಗ MLA ಏನು ಮಾಡಂತಿಲ್ಲ. ಎಲ್ಲ ಬ್ಲಾಕ್ ಆಗ್ಯಾವ ರೋಡ್. ಈಗ ಒಮ್ಮೆ ಮಳೆ ಕಟ್ಟಾದ್ರೆ ಮುಂಜೆ ಸಾಯಂಕಾಲ 5 ಗಂಟೆಗೆ 4 ಗಂಟೆಗೆ ಮುಂದೆ ಕುಂತಾರ. ಒಮ್ಮೆ 12 ಹೋಗ್ಯಾರ ನಡ್ಕೊಂತ. ಎಲ್ಲ ಪಜಿತ 2 ಹಳ್ಳ ಕಟ್ ಆಗ್ಯಾವು. ಒಂದ್ ಕಡೆ ಹಿರೇಹಳ್ಳ ಪ್ರವಾಹ, ಮತ್ತೊಂದ್ ಕಡೆ ಅಧ್ವಾನವಾಗಿರೋ ರಸ್ತೆ. ಇನ್ನಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮಸ್ಯೆ ಬಗೆಹರಿಸ್ತಾರ? ಕಾದು ನೋಡ್ಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.